ರಾಜಿ, ಏನಾದ್ಯಾ? ನನ್ಗೋಸ್ಕರ ನೀನ್ ಬೊಕ್ಕೆ ತಂದ್ಯಾ? ನಾನಲ್ಲ. ಮತ್ತೆ? ಓ, ಅಮ್ಮ ಕೊಡ್ಸಿದ್ರಾ? ಇಲ್ಲ. ಮತ್ತಿನ್ಯಾರು ಕಳ್ಸಿದ್ರು? ನಿನಗ್ ಕೊಡು ಅಂತ ಪ್ರಶಾಂತ್ ಕೊಟ್ಟಿದ್ದು. ಅವನ್ ಕೊಟ್ರೆ ನೀನ್ ಯಾಕೆ ತಗೊಂಬಂದೆ? ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ರೆ ತಗೊಂಡ್ ಬರ್ದೆ ಹೇಗಿರ್ತೀನಿ? ನನಗೋಸ್ಕರ ಪ್ರೀತಿಯಿಂದ ಕೊಡೋದಾದ್ರೆ ಅದು ನಮ್ ಸರ್ರೇ ಕೊಡ್ಬೇಕು. ಇವನ್ ಯಾಕೆ ತಂದು ಕೊಡ್ಬೇಕು? ಅದನ್ ಬೇರೆ ತಂದು ನೀನ್ ನನಗ್ ಕೊಡ್ತಾ ಇದೆಯಲ್ಲ. ನಿನಗ್ ಕೊಡು ಅಂತ ಪ್ರಶಾಂತ್ ಬೊಕ್ಕೆ ಕೊಟ್ರೆ ಇಲ್ಲ ಅಂತ ಹೇಗ್ ಹೇಳಿ? ಹೇಳ್ಬೇಕಾಗಿತ್ತು ಆದ್ಯಾ. ನಾನು ಶೌರ್ಯ ಸರ್ ಪ್ರೀತಿಸ್ತಾ ಇದೀವಿ ಅನ್ನೋದು ನಿನಗ್ ಗೊತ್ತಿದೆ ಅಲ್ವಾ? ನಾವಿಬ್ರು ಮದ್ವೆ ಮಾಡ್ಕೊಳ್ತೀವಿ ಅಂತ ಅವನಿಗೆ ಗೊತ್ತಿಲ್ಲದೆ ಹೋದ್ರು ನಿನಗ್ ಗೊತ್ತೇ ಇದೆ ಅಲ್ವಾ? ನೀನು ಸರ್ನ ಪ್ರೀತಿಸ್ತಿದ್ಯಾ ಅನ್ನೋ ವಿಷಯ ನಿನಗೂ ನನಗೂ ಗೊತ್ತು. ಮಿಕ್ಕವ್ರು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅಂದ್ರೆ ನೀನ್ ಹೇಳ್ಬೇಕು ಆದ್ಯಾ. ಹೇಗ್ ಹೇಳು ಅಂತ್ಯ? ಪ್ರಶಾಂತ್ಗೂ ನಿನಗೂ ಮದ್ವೆ ಅಂತ ಮನೆಯವರೆಲ್ಲರೂ ಫಿಕ್ಸ್ ಆಗಿದ್ದಾರೆ. ಹೀಗಿರುವಾಗ ಅವನಿಗೆ ನೀನು ನಿಮ್ ಸರ್ನ ಲವ್ ಮಾಡ್ತಿದ್ಯಾ ಅಂತ ಹೇಗ್ ಹೇಳು ಅಂತ್ಯ? ಹೇಳ್ಬೇಕು ಆದ್ಯಾ. ಸರ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತು. ಸರ್ ಕೂಡ ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ನಿನಗೆ ಗೊತ್ತು. ಹಾಗಿರುವಾಗ ನನಗೇನೂ ಆಗದೆ ಇರೋನು ನನಗೋಸ್ಕರ ಬೊಕ್ಕೆ ತಂದ್ರೆ ನೀನ್ ಅದನ್ನ ಯಾಕೆ ತಗೊಳ್ತೀಯ? ನನ್ನ ಮೇಲೆ ಅವಳಿಗಿರೋ ಪ್ರೀತಿನ ಕೇಳಿಸ್ಕೊಂಡೆ. ನಾನಿವತ್ತು ಕಣ್ಣಾರೆ ನೋಡಿದ್ಮೇಲೆ ಪ್ರೀತಿ ಇಲ್ಲ ಅಂತ ನನ್ಗೆ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ಪ್ರೀತಿ ಇಲ್ಲದೆ ಇದ್ರು ಪ್ರೀತಿ ಇರೋ ಹಾಗೆ ನಾಟಕ ಮಾಡಿ ಅಂತ ನೀನು ಹೇಳಿದ ಮಾತನ್ನೇ ಇವಾಗ ನಾನು ಕೂಡ ಫಾಲೋ ಆಗ್ತಿದ್ದೀನಿ. ರಾಜಿ, ನಿಮ್ ಸರ್ ನಿನ್ನ ಪ್ರೀತಿಸ್ತಿದ್ದಾರೆ ಅಂತ ನೀನ್ ಅನ್ಕೋತಿದ್ಯಾ. ಆದ್ರೆ ನಾಳೆ ಏನ್ ನಡೆಯುತ್ತೋ ನಮಗೆ ಗೊತ್ತಿಲ್ಲ. ಯಾರ್ ಮನ್ಸು ಹೇಗ್ ಬದ್ಲಾಗುತ್ತೋ ಗೊತ್ತಾಗಲ್ಲ ಅಲ್ವಾ? ಯಾರ್ ಮನಸ್ ಬೇಕಾದ್ರೂ ಬದಲಾಗ್ಬೋದು. ಏನಾಯ್ತಮ್ಮ? ನೋವಾಗ್ತಿದ್ಯಾ? ಇರು, ನಾನು ನಿನಗೆ ಒತ್ತು ಕೊಡ್ತೀನಿ. ನನ್ ಕೈ ಬಿತ್ತಲ್ಲ, ಈಗ ನಿನ್ ನೋವೆಲ್ಲ ಮಾಯ ಆಗೋಗುತ್ತಮ್ಮ. ಅಮ್ಮ, ನಿನಗೋಸ್ಕರ ಸ್ವೀಟ್ ತರಿಸಿದ್ದೀನಮ್ಮ, ತಿನ್ನು. ನನಗ್ ಶುಗರ್ ಇದೆಯೇ? ಅಯ್ಯೋ, 1-2 ತಿಂದ್ರೆ ಏನಾಗಲ್ಲಮ್ಮ, ತಿನ್ನು. ನಿನಗಿಷ್ಟ ಅಲ್ವಾ? ತಗೋ. ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ಅಂದ್ರೆ ನಿಂಗೇನ್ ಬೇಕಿತ್ತು ಹೇಳು. ಅಂದ್ರೆ ಏನಮ್ಮ? ಏನಾದ್ರೂ ಬೇಕು ಅಂದ್ರೆ ಮಾತ್ರ ಪ್ರೀತಿ ತೋರ್ಸೋದಾ? ನಿನಗ್ ಮಾತ್ರ ಅಲ್ಲ ಕಣೆ, ನಿನ್ ಬುದ್ಧಿಗೆ ಆಲೋಚನೆಗೆ ಕೂಡ ತಾಯಿ ನಾನು. ವಿಷಯ ಏನು ಅಂತ ಹೇಳು. ನಮ್ಮಮ್ಮನ್ಗೆ ಎಲ್ಲ ಅರ್ಥ ಆಗೋಗುತ್ತೆ. ಸರಿ ಸರಿ, ಯಾಕೆ ಈ ಸೇವೆ ಮಾಡ್ತಿರೋದು, ನನಗ್ ಸ್ವೀಟ್ ತಿನ್ನಿಸ್ತಾ ಇರೋದು, ವಿಷಯ ಏನು ಅಂತ ಹೇಳು. ಅಮ್ಮ, ಅದೇ ಅಮ್ಮ, ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ? ಅದೇ, ಅಲ್ಲಿಗೆ ಎಲ್ರೂ ಬರ್ತಾರಲ್ಲ. ಅತ್ತಿಗೆಗೆ ಪಾರ್ವತಿಗೆ ಬೇಕಾಗಿರೋ ಎಲ್ಲ ಒಡವೆಗಳು ಇದಾವೆ. ನನ್ನ ಹತ್ರ ಏನೂ ಇಲ್ವಲ್ಲ. ಇದ್ದಿದ್ದನ್ನೆಲ್ಲ ನಿನ್ ಗಂಡ ಕುಡಿದು ಹಾಳು ಮಾಡಿದಾನಲ್ಲ. ಹಾಗಂತ ಮೈ ಮೇಲೆ ಒಡವೆ ಇಲ್ದೆ ನಾನು ಹೇಗ್ ಹೋಗಕ್ಕಾಗತ್ತೆ ಹೇಳು? ಅಲ್ಲಿಗೆ ಬಂದವರೆಲ್ಲ ಸುಂದ್ರಮ್ಮನ್ ಮಗಳು ಮೈ ಮೇಲೆ ಬಂಗಾರನೇ ಇಲ್ಲ ಅಂತ ಅವರೆಲ್ಲ ಮಾತಾಡ್ಕೊಳಲ್ಲ. ಇನ್ನು ಸುಂದರಮ್ಮನ್ ಮಗಳು ಅಂತ ಯಾರೇ ಹೇಳ್ತಾರೆ? ವೆಂಕಟ್ರಾವ್ ಹೆಂಡತಿ ಅಂತಾರಷ್ಟೇ. ಅಮ್ಮ, ಅವ್ರ ಹೆಂಡತಿ ಆಗ್ಬಿಟ್ರೆ ನಿನ್ ಮಗಳು ಆಗದೆ ಇರಲ್ವಾ? ನಾನು ಹೇಳು ನೋಡೋಣ. ವಿಷಯಕ್ ಬಾ. ವ್ರತಕ್ಕೆ ಹೋಗೋದಿಕ್ಕೆ ನೀನ್ ಒಡವೆ ಕೊಡ್ತೀಯನಮ್ಮ? ನನ್ ಒಡವೆನಾ? ನಾನ್ ಕೊಡಲ್ಲಪ್ಪ. ಅದ್ಯಾಕಮ್ಮ? ನಿನ್ ನಂತರ ಆ ಒಡವೆಗಳೆಲ್ಲ ನನಗೆ ತಾನೇ? ನನ್ ನಂತರ ಅಂದ್ರೆ ನಾನ್ ಸತ್ ಮೇಲ್ ಕಣೆ. ಅಮ್ಮ ಪ್ಲೀಸ್ ಅಮ್ಮ. ಇರೋ ಒಬ್ಳೆ ಮಗಳು ಅಂತ ನಿನ್ಗೆ ಎಷ್ಟೊಂದು ಒಡವೆ ಮಾಡಿಸ್ಕೊಟ್ಟೆ. ಎಲ್ಲೇ ಎಲ್ಲ ತಗೊಂಡ್ ಹೋಗಿ ನಿನ್ ಗಂಡ ಮಾರ್ಬಿಟ್ ಬಂದಿದ್ದಾನಲ್ವೇನೆ. ಎಲ್ಲ ನಿನ್ ಕರ್ಮಕ್ಕೆ.
ಅದಕ್ಕೆ ಅಲ್ವೇನಮ್ಮ ನಿನ್ನ ಒಡವೆಗಳನ್ನ ಕೇಳ್ತಿರೋದು. ವ್ರತದಿಂದ ಬರ್ತಿದ್ದ ಹಾಗೆ ನಿನ್ ಒಡವೆ ನಿನಗ್ ವಾಪಸ್ ಕೊಟ್ಬಿಡ್ತೀನಿ. ಅಯ್ಯೋ ರಾಮ, ನಿನ್ ಗಂಡನ್ ನಂಬ್ಕೊಂಡು ನಾನ್ ಕೊಡಲ್ವೇ? ನೀನೇನ್ ಅವ್ರಿಗ ಕೊಡ್ತಾ ಇದ್ಯಾ? ನನಗ್ ತಾನೇ ಕೊಡ್ತಿರೋದು. ನಾನ್ ವಾಪಸ್ ಕೊಡ್ತೀನಿ, ಕೊಡಮ್ಮ. ಅವನ್ ಕಣ್ಣು ಮೊದ್ಲೇ ಸರಿ ಇಲ್ಲ. ಏನು ಸಿಗ್ಲಿಲ್ಲ ಅಂದ್ರೆ ಬಿಟ್ಟು ಕೂಡಿಟ್ಟಿರೋ ಹುಂಡಿ ಕೂಡ ಬಿಡಲ್ಲ ಅವನು. ಅಂತದ್ರಲ್ಲಿ ನನ್ ಒಡವೆ ಬಿಡ್ತಾನ ಅವನು. ನಿನಗ್ ಯಾಕೆ? ನಿನ್ ಒಡವೆ ನಿನಗ್ ವಾಪಸ್ ಕೊಡ್ಬೇಕಾಗಿರೋ ಜವಾಬ್ದಾರಿ ನಂದಮ್ಮ. ಅಮ್ಮ 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 ಅಮ್ಮ, ನಿನಗ್ ಪುಣ್ಯ. ಪದ್ಮಾ, ಪದ್ಮಾ, ಏನ್ ಪದ್ಮ ಸೆರ್ಗಿನ ಕೆಳಗೆ? ಅಯ್ಯೋ, ಇವನ್ ಕಣ್ಣಿಗೆ ಬಿತ್ತು ಅನ್ಸತ್ತೆ. ಏನು? ದೋಸೆ ಹಿಟ್ಟು. ದೋಸೆ ಹಿಟ್ಟ? ಯಾವುದೇ ಫಂಕ್ಷನ್ ಕೂಡ ಇಲ್ವಲ್ಲ ಪದ್ಮ? ಅಯ್ಯೋ, ಇವನ್ ಕಣ್ಣಿಗೆ ಏನಾದ್ರೂ ಒಡವೆ ಬಿದ್ರೆ ಆ ಒಡವೆಗೆ ಕಾಲ್ ಬಂದು ನೇರವಾಗಿ ಸಾರಾಯಿ ಅಂಗಡಿಗೆ ಹೋಗೋದು. ಏನ್ ಪದ್ಮ, ಕಣ್ಣಲ್ಲಿ ಭಯ, ಕಾಲಲ್ಲಿ ನಡ್ಕ, ಇದೆಲ್ಲ ನನ್ ನೋಡಿನಾ? ಅಯ್ಯೋ, ನನಗೆ ಭಯ. ಮತ್ತೆ ಹಾಗಾದ್ರೆ ಯಾಕಾಗಿ ನಿಂತಿದ್ಯಾ? ಅಷ್ಟಕ್ಕೂ ಇದ್ ಏನ್ ಪದ್ಮ? ಒಂದ್ಸಲ ನಂಗೆ ತೋರ್ಸು. ಅದು ಹಾಗಲ್ಲ ರೀ. ಬಾಕ್ಸು? ಈ ಬಾಕ್ಸ್ ಅಲ್ಲಿ ಏನಿದೆ?